ಅಣ್ಣ, ನಮ್ಮ ಕೈಯಿಂದ ಪ್ರಾಜೆಕ್ಟ್ ಹೇಗೆ ಮಿಸ್ ಆಯಿತು? ನನಗೇನು ಗೊತ್ತು ದೇವಕಿ, ಪ್ರಾಜೆಕ್ಟ್ ಹ್ಯಾಂಡಲ್ ಮಾಡ್ತಿದ್ದಿದ್ದು ನೀನು. ಹೇಗೆ ಮಿಸ್ ಆಯಿತು ಅಂತ ನೀನು ಹೇಳಬೇಕು. ಆ ಪ್ರಾಜೆಕ್ಟ್ಗೆ ಓಡಾಡಬೇಕಾದ್ರೆ ನೀನು ನನ್ನ ಜೊತೆಗಿದ್ದೆ ತಾನೆ, ನೀನು ಗಮನ ಕೊಡಬೇಕಲ್ವಾ? ಇದೊಳ್ಳೆ ಚೆನ್ನಾಗಿ ಹೇಳಿದೆ ದೇವಕಿ. ಈ ಮನೇಲಿ ಸ್ವತಂತ್ರವಾಗಿ ನಿರ್ಧಾರ ತಗೊಳ್ಳೋ ಅಧಿಕಾರ ನನಗೆಲ್ಲಿದೆ? ಎಲ್ಲನೂ ನೀನು ಅಥವಾ ಗಿರಿ ಅಣ್ಣ ನೋಡ್ಕೋತೀರಾ? ಅದು ಅಲ್ಲದೆ ಇತ್ತೀಚೆಗೆ ನೀನು ಕೆಲಸದ ಕಡೆ ಗಮನನೇ ಕೊಡದೇ ಇರೋದು ನೋಡಿ ನಿನಗೆ ಆ ಪ್ರಾಜೆಕ್ಟ್ ಮೇಲೆ ಇಂಟ್ರೆಸ್ಟ್ ಹೋಯ್ತು ಅಂದ್ಕೊಂಡೆ. ನೀನೇನಾದರೂ ನನಗೆ ನೋಡ್ಕೊ ಅಂತ ಹೇಳಿದಿದ್ರೆ ನಾನು ಈ ಪ್ರಾಜೆಕ್ಟ್ ನೋಡ್ಕೋತಿದ್ದೆ ಅಲ್ವಾ? ಮೊದಲನೇ ಸಲ ನಾನೊಂದು ಪ್ರಾಜೆಕ್ಟ್ ಸೋತಿರೋದು. ಹೋಗ್ಲಿ ಬಿಡು ದೇವಕಿ, ಇನ್ನೊಂದು ಪ್ರಾಜೆಕ್ಟ್ ಸಿಗುತ್ತೆ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋತೀಯಾ? ಅಣ್ಣ, ಗೆಲುವಿನ ಮೆಟ್ಲು ಹತ್ತಿರುವಾಗ ಮುಂದೆ ಹತ್ತಾ ಹೋಗಬೇಕು, ಹಿಂದೆ ಹೆಜ್ಜೆ ಇಡಬಾರ್ದು. ಒಂದೇ ಹೆಜ್ಜೆ ಅಲ್ವಾ ಅಂತ ಅಂದ್ಕೊಂಡ್ರೆ ಹಿಂದೆ ಕಾಲೆಳೆಯೋರು ತುಂಬ ಜನ ಇರ್ತಾರೆ. ಇದನ್ನೆಲ್ಲ ನಿನಗೆ ಹೇಳಿ ಯಾವ ಪ್ರಯೋಜನವೂ ಇಲ್ಲ. ನಾನು ಸರಿಯಾಗಿದ್ದಿದ್ರೆ ಹೀಗೆಲ್ಲ ಆಗ್ತಿರ್ಲಿಲ್ಲ. ನಾನು ಏನೇ ಆದರೂ ಕೆಲಸದ ಕಡೆ ಯಾವತ್ತೂ ಗಮನ ಕಳ್ಕೊಂಡೋಳೆ ಅಲ್ಲ. ಆದರೆ ಈ ಸಾರಿ ಪ್ರಾಜೆಕ್ಟು ಕೈ ತಪ್ಪಿತು. ಯಾಕಿದೆಲ್ಲ? ಯಾಕಂದ್ರೆ ಒಂದಾದ್ಮೇಲೆ ಒಂದು ನೋವುಗಳಿಗೆ ಎದೆ ಕೊಟ್ಟು ನಿನ್ನ ಮನಸ್ಸು ಚೂರಾಗಿದೆ ದೇವಕಿ. ಆದರೆ ಆ ಕಲ್ಲಿನಂಥ ಹೃದಯದಲ್ಲೂ ಈಗ ಆ ಮಗಳ ಭಾವನೆ ಚಿಗುರೊಡಿತಾ ಇದೆ. ಅವಳು ಬದುಕಿಲ್ಲ ಅಂತ ಗೊತ್ತಿದ್ದಾಗಲೂ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಹೋರಾಡ್ತಿದ್ದವಳು ನೀನು. ಅಂಥದ್ರಲ್ಲಿ ಈಗ ನಿನ್ನ ಮಗಳು ಬದುಕಿದಾಳೆ ಅಂತ ಗೊತ್ತಾದ ಮೇಲೆ ನಿನ್ನ ಹೋರಾಟ ಜೋರಾಗಿರ್ಬೇಕಲ್ವಾ? ಆದರೆ ಅವಳನ್ನು ನೋಡಿದೆ ನನಗಿರೋಕ್ಕಾಗ್ತಿಲ್ಲ. ರಾಮನಿಗಾಗಿ ಶಬರಿ ಅಷ್ಟು ವರ್ಷ ಕಾದಿದ್ದಾಳೆ. ಕೌಸಲ್ಯ ರಾಮನಿಗಾಗಿ 14 ವರ್ಷ ಕಾದಿದ್ದಾಳೆ. ಸೀತೆಯ ವನವಾಸ ಮುಗಿಯೋದಕ್ಕೂ 14 ವರ್ಷ ಬೇಕಾಯಿತು. ಹಾಗೆ ನಿನ್ನ ವನವಾಸ ಮುಗಿಯೋ ಸಮಯ ಹತ್ರ ಬಂದಿದೆ ಅನ್ನೋ ಸೂಚನೆನೇ ನಿನ್ನ ಮಗಳು ಬದುಕಿದಾಳೆ ಅನ್ನೋ ಸುದ್ದಿ. ಖಂಡಿತವಾಗ್ಲೂ ಅವಳು ನಿನ್ನ ಬರಿದಾಗಿರೋ ಮಗಳನ್ನ ಸೇರ್ತಾಳೆ. ನಿನ್ನ ಮಗಳನ್ನ ಬರ ಮಾಡ್ಕೊಳ್ಳೋ ಸಮಯದಲ್ಲಿ ನೀನು ವೀಕ್ ಆದ್ರೆ ಹೇಗೆ? ಹೌದು, ನೀನು ಹೇಳ್ತಾ ಇರೋದು ಸರಿಯಾಗಿದೆ. ನಾನು ಈ ಸಮಯದಲ್ಲಿ ಎದೆಗುಂದಬಾರ್ದು. ಲಕ್ಷ್ಮಿನೂ ನನ್ನ ಮಗಳನ್ನ ಹುಡ್ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾಳೆ. ಅಪ್ಪ ಮತ್ತೆ ಅಣ್ಣನೂ ಇದ್ರ ಬಗ್ಗೆ ಕನ್ಸನ್ನು ತೋರಿಸ್ತಾ ಇದ್ದಾರೆ. ಈ ಸಲ ನನ್ನ ಹೋರಾಟದಲ್ಲಿ ನಾನು ಒಬ್ಬಂಟಿ ಅಲ್ಲ. ಇಷ್ಟು ವರ್ಷ ಎಲ್ಲರೂ ಜೊತೆಲೇ ಇರ್ತಾರೆ ಅನ್ನೋ ನಂಬಿಕೆಯಿಂದ ತಾನೆ ನಿನ್ನ ಜೀವನನ ನೀನು ಹಾಳು ಮಾಡ್ಕೊಂಡಿದ್ದು. ಹೀಗೆ ಹಿಂದೆ ನಂಬಿದ್ದಕ್ಕೆ ಅನುಭವಿಸ್ತಾ ಇರೋದು ಸಾಕಾಗ್ತಿಲ್ವಾ? ಇನ್ನೂ ನಂಬ್ತೀಯಾ? ಸಂಬಂಧಗಳು ನಿಂತಿರೋದೇ ನಂಬಿಕೆಯಿಂದ ಅಂದಮೇಲೆ ಅದನ್ನು ನಂಬದೇ ಇರೋದಕ್ಕೆ ಹೇಗಾಗುತ್ತೆ? ಆ ನಂಬಿಕೆಯಿಂದನೇ ಅಲ್ವಾ ಇವಳ ಮಗಳು ಬದುಕಿದ್ರು ಅದು ಗೊತ್ತಾಗದೆ ಇವಳು ನರಳಾಡಿದ್ದು. ಆ ನಂಬಿಕೆಯಿಂದ ಸಿಕ್ಕಿರೋದು ಬರೀ ನೋವು, ನರಳಾಟ ಮಾತ್ರ. ಇಲ್ಲಿವರೆಗೂ ನರಳಾಟ ಇದ್ದಿರಬಹುದು, ಆದರೆ ಈಗ ಅವಳು ಒಂಟಿತನನ ದೂರ ಮಾಡೋದಕ್ಕೆ ಅವಳ ಮಗಳು ಬರ್ತಾ ಇದ್ದಾಳೆ. ಅವಳು ಸಿಗೋ ಸಮಯದಲ್ಲಿ ಇವಳು ವೀಕ್ ಆದ್ರೆ ಚೆನ್ನಾಗಿರುತ್ತಾ? ಜಾನಕಿ ಇವಳು ಮರಳು ಸೇರಿದಾಗ ತನ್ನಮ್ಮ ಇಷ್ಟು ವೀಕ ಅಂತ ಅನ್ಕೊಳಲ್ವಾ? ಈ ಅಮ್ಮನ ನೋಡಿ ಅವಳು ಹೆಮ್ಮೆ ಪಡ್ಬೇಕಲ್ವಾ? ಅದಾಗಬೇಕು ಅಂದ್ರೆ ಮೊದಲು ಅವಳ ಮಗಳು ಸಿಗ್ಬೇಕು. ಸಿಗ್ತಾಳೆ ಅಂತ ಏನು ಗ್ಯಾರಂಟಿ? ಇವಳ ಇಲ್ಲಿವರೆಗಿನ ಒಂಟಿತನದ ಹೋರಾಟಕ್ಕೆ, ಇವಳ ಕೂಗಿಗೆ ಕರಳು ಬಳ್ಳಿ ಎಲ್ಲೇ ಇದ್ರೂ ಓಡ್ ಬರೋದಿಲ್ವಾ? ಹಾಗಾದ್ರೆ ಇಷ್ಟು ವರ್ಷದಿಂದ ಆ ಕೂಗು ಕೇಳಿಸ್ಲಿಲ್ವಾ? ಎಲ್ಲದಕ್ಕೂ ಒಂದು ಸಮಯ ಬರ್ಬೇಕಲ್ವಾ? ಆ ಸಮಯ ಈಗ ಬಂದಿದೆ ಅಂತ ಅನ್ಕೊಳ್ಳೋದು ಅನ್ಕೊಳ್ದೇ ಇರೋದು ಯಾವುದು ನಡೆಯೋದಿಲ್ಲ. ಅವಳು ಸಿಗ್ತಾಳ ಅನ್ನೋದೇ ಮುಖ್ಯ. ನನಗೇನೋ ಅವಳು ಸಿಗೋದಿಲ್ಲ. ಎಲ್ಲರೂ ಸೇರ್ಕೊಂಡು ಇವಳು ತಲೆ ಕೆಡಿಸ್ತಾ ಇದ್ದಾರೆ. ಇಲ್ಲ, ಸಿಗ್ತಾಳೆ. ಇಲ್ಲ, ಸಿಗೋದಿಲ್ಲ. ಸಿಗ್ತಾಳೆ. ಇಲ್ಲ, ಸಿಗೋದಿಲ್ಲ. ಸಿಗ್ತಾಳೆ. ದೇವ್ಕಿ, ದೇವ್ಕಿ, ಬಾಗ್ಲು ತೆಗಿ.
ಕಳ್ತಿದ್ಯಾ? ದೇವ್ಕಿ, ನೀನು ಹೀಗೆ ಅಳ್ತಾ ಇದ್ರೆ ನಾವೇನು ಅಂತ ತಿಳ್ಕೊಬೇಕು. ಏನಾಯ್ತು ಅಂತ ಹೇಳು. ಹೇಳು ದೇವ್ಕಿ. ಅಮ್ಮ, ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಮಾಡ್ತಾ ಇದ್ದಿದ್ದ ಪ್ರಾಜೆಕ್ಟ್ನ ಕಳ್ಕೊಂಡಿದ್ದೀನಿ. ಇದೆಲ್ಲ ಆಗಿರೋದು ನನ್ನ ಕೇರ್ಲೆಸ್ನೆಸ್ಸಿಂದ. ಇದಕ್ಕೆಲ್ಲ ಕಾರಣ ನಾನೇ ಅಮ್ಮ. ದೇವ್ಕಿ, ಜೀವನದಲ್ಲಿ ಸೋಲು ಗೆಲುವು ಎರಡೂ ಇದ್ದಿದ್ದೆ. ಹಾಗಂತ ನೀನು ಹೀಗೆ ಹತ್ಕೊಂಡು ಕೂತ್ಕೊಂಡ್ರೆ ಹೇಗೆ? ನೋಡು, ನಿನ್ನ ಜೀವನದಲ್ಲಿ ಮೊದಲನೇ ಸಲ ಸೋತಿದೀಯಾ, ಅದನ್ನೇ ಕೊನೆ ಸಲ ಸೋತಿದ್ದೀನಿ ಅಂತ ಅನ್ಕೊಂಡ್ಬಿಡು. ದೇವ್ಕಿ, ಒಂದು ಪ್ರಾಜೆಕ್ಟ್ ಹೋಯ್ತು ಅಂತ ನೀನು ಇಷ್ಟೊಂದು ಸ್ಟ್ರೆಸ್ ತಗೊಂಡ್ರೆ ಹೇಗೆ? ನಿನ್ನ ಆರೋಗ್ಯದ ಗತಿ ಏನು ಹೇಳು? ಅಲ್ವೇ ದೇವ್ಕಿ, ಕೆಲಸಕ್ಕೆ ಸ್ವಲ್ಪ ದಿನದಿಂದ ಬ್ರೇಕ್ ತಗೊಂಡಿದ್ದೀನಿ ಅಂತ ಹೇಳಿದ್ದೆ ತಾನೆ? ಮತ್ತೆ ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನೆಮ್ಮದಿಯಾಗಿ ನಿದ್ದೆ ಮಾಡು. ಅಮ್ಮ, ನಂಗೆ ನಿನ್ನ ತೊಡೆ ಮೇಲೆ ಮಲ್ಕೋಬೇಕು ಅಂತ ಅನ್ನಿಸ್ತಿದೆ. ಮಲ್ಕೋಬಹುದಾ? ಹುಚ್ಚು ಹುಡುಗಿ, ಅದನ್ನು ಕೇಳಬೇಕೇನೆ. ಬಾ. ಈ ಅಮ್ಮ ಮಗಳ ಬಾಂಧವ್ಯ ನೋಡ್ತಿದ್ರೆ ನನಗೆ ನನ್ನ ಮಗಳೇ ನೆನಪಾಗ್ತಿದ್ದಾಳೆ. ಮಗಳು ನೆನಪಾಗ್ತಿದ್ದಾಳೆ ಅಂದ ತಕ್ಷಣ ನೋಡು, ನಾನೇ ಪ್ರತ್ಯಕ್ಷ ಆಗ್ಬಿಟ್ಟೆ. ನಾನು ಹೇಳಿದ್ದು ನಿನ್ನ ಬಗ್ಗೆ ಅಲ್ಲ, ಅಮ್ಮ ಬಗ್ಗೆ. ನೀನೇನೋ ಕಣ್ಮುಂದೆನೇ ಓಡಾಡ್ಕೊಂಡಿರ್ತೀಯ, ಆದರೆ ಅಮ್ಮ ಸಿಗೋದೇ ಇಲ್ವಲ್ಲ. ಅಮ್ಮನ ಕರುಳಿನ ಕೂಗಿಗೆ ಮಗಳು ಮತ್ತೆ ಅಳಿಯ ಇಬ್ರೂ ಬಂದಾಯ್ತು. ಏನು? ಅಮ್ಮ ಬಂದಿದ್ದಾಳಾ? ಏನೇ ಹೇಳ್ತಾ ಇದೀಯ ನೀನು? ಹೌದಮ್ಮ, ಅಕ್ಕ ಭಾವ ಇಬ್ರೂ ಬಂದಿದ್ದಾರೆ. ಮೊದಲು ಫ್ರೆಶ್ ಅಪ್ ಆಗಲಿ ಅಂತ ಲಕ್ಷ್ಮಿ ರೂಮಿಗೆ ಕಳಿಸಿದ್ದೀನಿ. ಅಯ್ಯೋ ಹೌದಾ? ಅವ್ರ ರೂಮಲ್ಲಿ ಲಕ್ಷ್ಮಿ ಬಟ್ಟೆ, ಪುಸ್ತಕ, ಅವಳ ವಸ್ತುಗಳೆಲ್ಲ ಅಲ್ಲೇ ಇದೆಯಲ್ಲಪ್ಪ. ನಡೀರಿ ಹೋಗೋಣ, ಬಾ. ಏಯ್, ನೀನ್ ಯಾಕೋ ನನ್ನ ಕಾಲ್ ಮುಟ್ತಿದ್ಯಾ? ನೀನು ಗೆದ್ದಿದ್ಯಾ ಅಲ್ವಾ, ಅದಕ್ಕೆ ಅರ್ಶಿನ ಕುಂಕುಮ ಹಚ್ಚಿ ಪೂಜೆ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ಕೇಳೋದು ನೋಡು, ಇಲ್ಲಿ ರಕ್ತ ಬರ್ತಾ ಇರೋದು ಕಾಣ್ತಾ ಇಲ್ವಾ? ಫಸ್ಟ್ ಏಡ್ ಮಾಡಬೇಕು. ಇರು.